ಆಶಯ ಅದ ಕಥೆದು ಕತೆ ಕೇಳಿಸ್ಕೊಂಡಿಲ್ಲ. ಕತೆ ಹೇಳಿ ಅರ್ಥ ಆಯ್ತಿಲ್ಲ ಕೇಳಿದ್ಲು. ಅರ್ಥ ಆಗಿಲ್ಲ, ಅರ್ಥ ಆದ್ರೆ ಎಷ್ಟೇ ಹೇಳ್ರಿ, ಅರ್ಥ ಆಗಲಾದ್ರೆ ಎಷ್ಟೇ ಕೈ ಅಂತ. ಅರ್ಥ ಆಗಿಲ್ಲ ಇರೋ ಹೇಳ ತೊಂದರೆ ಇಲ್ಲ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರ್ತಿ ಹೇಳೋ ಸಂಬಂಧ ಎಲ್ಲ ಕಡಿಮೆ ಮಾಡಪ್ಪ. ಕತೆ ಹೇಳಿದ ಅರ್ಥ ಆಯ್ತು ಯಾರಿಗೆ ಅದು? ಯಾರಿಗೆ ಅರ್ಥ ಆಗಿಲ್ಲ? ಗುಡ್ ಹಾಕಿಗೆ ಅರ್ಥ ಆಗಿಲ್ಲ ಅಂತ. ಮತ್ತೆ ಯಾರಿಗೆ ಅರ್ಥ ಆಗಿಲ್ಲ? ಯಾಕೆ ಅರ್ಥ ಆಗಿಲ್ಲ ಅನ್ನೋದು ನಾನು ಹೇಳ್ತೇನೆ ಅಂತ ಆಮೇಲೆ. ಅರ್ಥ ಆದ್ರೆ ಹೇಳ್ಬೇಕು. ಅರ್ಥ ಆದ್ರೆ ಸುಮ್ಮನೆ ಕುಂದಿರ್ತಾರ. ಏನ್ ಅರ್ಥ ಆಗಿಲ್ಲ ಅಂತ ಕೇಳ್ತೀನಿ. ಏನ್ ಅರ್ಥ ಆಗಿಲ್ಲ ನಿಮ್ಗೆ ಹೇಳ. ಏನ್ ಅರ್ಥ ಆಗಿಲ್ಲ ಹೇಳು. ಹೇಳಮ್ಮ ಏನ್ ಅರ್ಥ ಆಗಿಲ್ಲ ಹೇಳ್ಬೇಕು. ಏನ್ ಅರ್ಥ ಆಗಿಲ್ಲ ನಿನಗೆ ಹೇಳು. ನಿನಗೆ ಏನ್ ತಿಳಿಸು ಅದನ್ನ ಹೇಳು. ನೀನ್ ಯಾರಿಗೆ ಅರ್ಥ ಆಗಿಲ್ಲ ಮತ್ತ ಮಾತಾಡ್ಬೇಕು. ನೀವು ಕತೆ ಹೇಳಿದ್ರೆ ಸುಮ್ಮನೆ ಗಪ್ಪ ಕುಂದಿರ್ತೀರನು? ಮಾತಾಡ್ರಿ. ಕತೆ ಏನ್ ಹೇಳ್ತಾಳ? ಕತೆ ಹೇಳಕ್ ಬರಲ್ಲ ಅಂದ್ರೆ ಬಿಟ್ಬಿಡ್ತೀನಿ ನಾನು. ಕ್ಲಾಸ್ ಬಿಟ್ಬಿಡ್ತೀನಿ. ನಿಮ್ಮ ಮನೆಗೆ ನೀನು ಯಾಕೆ ಬರಲ್ಲ ನಿನ್ನೆ ಅಂತ ಕೇಳಿ ಏನ್ ಹೇಳ್ತೀನಿ? ನಿನ್ನೆ ಯಾಕೆ ಬರಲ್ಲ ಅನ್ನೋಕೆ ಕತೆ ಹೇಳಕ್ ಶುರು ಮಾಡ್ತಿದ್ದೆ. ಇಲ್ಲ ಸರ್ ನಮ್ಮ ಅಜ್ಜಿ ಒಡೆ ಹೋಗ್ಬಿಟ್ಟಿದ್ವು, ನಾನು ಅಕ್ಕಿನಿಂದ ಹೋಗ್ಬೇಕಾಯ್ತು, ಸಿಟ್ಟಾಗಿ ಹೋಗಿದ್ದು, ಇಲ್ಲಿ ದವಾಖಾನೆಗೆ ಹೋಗಿದ್ದು ಅಂತ ಯಾರು ಹೋಗಿಲ್ಲ ಅಕ್ಕಿ ಜೊತೆ, ಅದಕ್ಕೆ ಅಕ್ಕಿನಿಂದ ನಾವು ಹೋದೆ ಸರ್ ಕತೆ ಹೊಡಿತಿದ್ವು. ಕತೆ ಹೇಳ್ತಾರೆ ದಿವಸ ನಿಮ್ಮ ಅಪ್ಪ ನಿಮ್ಮ ಕತೆ ಹೇಳ್ತಿರಲ್ಲ? ಹೇಳ್ತಾರೆ ಹೇಳಲ್ಲ? ಇವತ್ತು ಯಾಕೆ ಬಂದಿಲ್ಲ ಸಾಲಿಗೆ ಅಂತ ಕೇಳ್ತಾರ ಯಾರು? ಹೌದಾ? ಏನು ಹೇಳ್ತಾರೆ ಅವಾಗ? ಸರ್ ಜ್ವರ ಬಂದಿತ್ತು, ಹೊಟ್ಟೆ ನೋವು ಯಾಕತ್ತಿತ್ತು, ಊರಿಗೆ ಹೋದಿತ್ತು, ನಮ್ಮ ಮಾಯ ಲಗ್ನ ಇತ್ತು ಅಂತ ಹೇಳ್ತಿತ್ತು. ಹೌದಾ? ಹೌದಾ? ಹಿಂಗೆ ಹೇಳ್ತಾರೆ. ಮತ್ತೆ ಹೇಳ್ಬೇಕು. ಕತೆ ಏನು ಹೇಳ್ತದ? ಯಾರು ಯಾವ ಕತೆ ಹೇಳಿದ್ರು? ನದಿ ಏನ್ ಮಾಡಿತ್ತು? ಹಂಗೆ ಬರ್ತದೆ, ಕಂಟಿನ್ಯೂ ಮಾಡೋದು.